ಆಂಜನೇಯ ಸ್ವಾಮಿ ದೇವಸ್ಥಾನ ವರ್ಸಸ್ ಸರ್ಕಾರ ಜಟಾಪಟಿ ಜೋರಾಗಿದೆ. ಮುಜರಾಯಿ ಇಲಾಖೆ ಸುಪರ್ದಿಗೆ ದೇವಸ್ಥಾನ ತಗೊಂಡಿರೋದಕ್ಕೆ ಭಕ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಸರ್ಕಾರ ಆಲ್ರೆಡಿ ಕೆಲಸ ಶುರು ಮಾಡಿದೆ. ಮುಜರಾಯಿ ಇಲಾಖೆಯ ಸಿಬ್ಬಂದಿ ಕಾರ್ಯ ಶುರು ಮಾಡಿದ್ದಾರೆ. ಕೌಂಟರ್ ಬಳಿ ಕೂತು ಸಿಬ್ಬಂದಿ ಟಿಕೆಟ್ ವಿತರಣೆ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ವಿರೋಧದ ನಡುವೆಯೂ ಅಧಿಕಾರಿಗಳು ಸಿಬ್ಬಂದಿಗಳನ್ನು ನೇಮಕ ಮಾಡಿದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ವಿರುದ್ಧ ಭಕ್ತರು ಕೆಂಡಾಮಂಡಲರಾಗಿದ್ದಾರೆ. ಮುಜರಾಯಿ ಇಲಾಖೆ ಇಒ ನಾರಾಯಣ ಸ್ವಾಮಿ ಇಲ್ಲ ಇದು ಸರ್ಕಾರಕ್ಕೆ ಸೇರಿದೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಸರ್ಕಾರ ಈಗಾಗಲೇ ವಶಕ್ಕೆ ತಗೊಂಡಿದ್ದೀವಿ ದೇವಸ್ಥಾನ. ನಿನ್ನೆ ಮಧ್ಯಾಹ್ನನೇ ದೇವಾಲಯದ ಆಡಳಿತವನ್ನ ಸರ್ಕಾರದ ವಶಕ್ಕೆ ತಗೊಂಡಿದ್ದೀವಿ. ಸರ್ಕಾರದ ವತಿಯಿಂದನೇ ನಿರ್ವಹಿಸ್ತಾ ಇದ್ದೀವಿ. ಅವ್ರದ್ದು ಹಸ್ತಕ್ಷೇಪ ಅಂತ ಇರಲ್ಲ, ಸಂಪೂರ್ಣವಾಗಿ ಸರ್ಕಾರದ ವತಿಯಿಂದನೇ ನಡೆಸ್ತೀವಿ. ಅವ್ರಿಗೆ ಇವಾಗ ಏನೇನಿದೆಯೋ ಎಲ್ಲ ಹ್ಯಾಂಡ್ ಓವರ್ ಮಾಡಿ, ಜುವೆಲ್ಸ್ ಆಗಲಿ ಸ್ಥಿರಾಸ್ತಿ ಎಲ್ಲನೂ ಹ್ಯಾಂಡ್ ಓವರ್ ಮಾಡಿ ಅಂತ ಈಗಾಗಲೇ ಒಂದು ನೋಟಿಸ್ ಸಹ ಅವರಿಗೆ ಸರ್ವ್ ಮಾಡಿದ್ದೀವಿ. ಅವರು ಅದನ್ನ ಕೊಟ್ಟಾಗ ನಾವು ಹ್ಯಾಂಡ್ ಓವರ್ ಮಾಡಿಕೊಂಡು ಸಂಪೂರ್ಣವಾಗಿ ನಾವು ಮಾಡ್ತೀವಿ. ಸದ್ಯಕ್ಕೆ ಇದುವರೆಗೂ ನಮ್ಗೇನು ಮಾಹಿತಿ ಇಲ್ಲ ಮೇಡಮ್. ಇಲ್ಲ, ಆತರ ಏನು ಹೇಳಕ್ ಬರಲ್ಲ. ಕಾನೂನು ನಾವು ಹೇಳಕ್ಕಾಗಲ್ಲ. ಇದುವರೆಗೂ ನಮ್ಗೇನು ಕಾನೂನು ಅವರು ಕೇಸ್ ಬಗ್ಗೆ ಆಗಲಿ ಏನಾಗಲಿ ನಮಗೆ ಮಾಹಿತಿ ಇಲ್ಲ ಮೇಡಮ್. ಇವತ್ತಿಗೆ ನಾವು ನೆನ್ನೆ ತಗೊಂಡಿದ್ವಿ. ಇವತ್ತಿಗೆ ತಗೊಂಡಿದ್ದಕ್ಕೆ ಒಂದು ವಿಶೇಷ ದರ್ಶನ ಇದೆ, ಕಾಣಿಕೆ ಕೊಡ್ತಾರೆ, ಉಂಡಿ ಇದೆ, ಇನ್ನು ಸೇವಾರ್ಥಗಳ ಅಭಿಷೇಕ ಅವೆಲ್ಲ ಇದಾವೆ. ಅದನ್ನೊಂದು ಸ್ಟ್ರೀಮ್ ಲೈನ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಸರಿ ಮಾಡ್ತೀವಿ ಮೇಡಮ್. ಅದಕ್ಕೊಂದು ಅಧಿಕೃತವಾಗಿರೋ ಇರ್ತಾರೆ ಮೇಡಮ್, ಇರ್ತಾರೆ. ಇಲ್ಲೋರು ಇರ್ತಾರೆ, ಇರೋರ್ನು ನಾವು ತೆಗಿಯಕ್ಕಾಗಲ್ಲ. ಅವರು ಅಷ್ಟು ವರ್ಷದಿಂದ ಮಾಡಿರ್ತಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ವರ್ಸಸ್ ಸರ್ಕಾರ ಜಟಾಪಟಿ ಜೋರಾಗಿದೆ. ಮುಜರಾಯಿ ಇಲಾಖೆ ಸುಪರ್ದಿಗೆ ದೇವಸ್ಥಾನ ತಗೊಂಡಿರೋದಕ್ಕೆ ಭಕ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಸರ್ಕಾರ ಆಲ್ರೆಡಿ ಕೆಲಸ ಶುರು ಮಾಡಿದೆ. ಮುಜರಾಯಿ ಇಲಾಖೆಯ ಸಿಬ್ಬಂದಿ ಕಾರ್ಯ ಶುರು ಮಾಡಿದ್ದಾರೆ. ಕೌಂಟರ್ ಬಳಿ ಕೂತು ಸಿಬ್ಬಂದಿ ಟಿಕೆಟ್ ವಿತರಣೆ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ವಿರೋಧದ ನಡುವೆಯೂ ಅಧಿಕಾರಿಗಳು ಸಿಬ್ಬಂದಿಗಳನ್ನು ನೇಮಕ ಮಾಡಿದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ವಿರುದ್ಧ ಭಕ್ತರು ಕೆಂಡಾಮಂಡಲರಾಗಿದ್ದಾರೆ. ಮುಜರಾಯಿ ಇಲಾಖೆ ಇಒ ನಾರಾಯಣ ಸ್ವಾಮಿ ಇಲ್ಲ ಇದು ಸರ್ಕಾರಕ್ಕೆ ಸೇರಿದೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಸರ್ಕಾರ ಈಗಾಗಲೇ ವಶಕ್ಕೆ ತಗೊಂಡಿದ್ದೀವಿ ದೇವಸ್ಥಾನ. ನಿನ್ನೆ ಮಧ್ಯಾಹ್ನನೇ ದೇವಾಲಯದ ಆಡಳಿತವನ್ನ ಸರ್ಕಾರದ ವಶಕ್ಕೆ ತಗೊಂಡಿದ್ದೀವಿ. ಸರ್ಕಾರದ ವತಿಯಿಂದನೇ ನಿರ್ವಹಿಸ್ತಾ ಇದ್ದೀವಿ. ಅವ್ರದ್ದು ಹಸ್ತಕ್ಷೇಪ ಅಂತ ಇರಲ್ಲ, ಸಂಪೂರ್ಣವಾಗಿ ಸರ್ಕಾರದ ವತಿಯಿಂದನೇ ನಡೆಸ್ತೀವಿ. ಅವ್ರಿಗೆ ಇವಾಗ ಏನೇನಿದೆಯೋ ಎಲ್ಲ ಹ್ಯಾಂಡ್ ಓವರ್ ಮಾಡಿ, ಜುವೆಲ್ಸ್ ಆಗಲಿ ಸ್ಥಿರಾಸ್ತಿ ಎಲ್ಲನೂ ಹ್ಯಾಂಡ್ ಓವರ್ ಮಾಡಿ ಅಂತ ಈಗಾಗಲೇ ಒಂದು ನೋಟಿಸ್ ಸಹ ಅವರಿಗೆ ಸರ್ವ್ ಮಾಡಿದ್ದೀವಿ. ಅವರು ಅದನ್ನ ಕೊಟ್ಟಾಗ ನಾವು ಹ್ಯಾಂಡ್ ಓವರ್ ಮಾಡಿಕೊಂಡು ಸಂಪೂರ್ಣವಾಗಿ ನಾವು ಮಾಡ್ತೀವಿ. ಸದ್ಯಕ್ಕೆ ಇದುವರೆಗೂ ನಮ್ಗೇನು ಮಾಹಿತಿ ಇಲ್ಲ ಮೇಡಮ್. ಇಲ್ಲ, ಆತರ ಏನು ಹೇಳಕ್ ಬರಲ್ಲ. ಕಾನೂನು ನಾವು ಹೇಳಕ್ಕಾಗಲ್ಲ. ಇದುವರೆಗೂ ನಮ್ಗೇನು ಕಾನೂನು ಅವರು ಕೇಸ್ ಬಗ್ಗೆ ಆಗಲಿ ಏನಾಗಲಿ ನಮಗೆ ಮಾಹಿತಿ ಇಲ್ಲ ಮೇಡಮ್. ಇವತ್ತಿಗೆ ನಾವು ನೆನ್ನೆ ತಗೊಂಡಿದ್ವಿ. ಇವತ್ತಿಗೆ ತಗೊಂಡಿದ್ದಕ್ಕೆ ಒಂದು ವಿಶೇಷ ದರ್ಶನ ಇದೆ, ಕಾಣಿಕೆ ಕೊಡ್ತಾರೆ, ಉಂಡಿ ಇದೆ, ಇನ್ನು ಸೇವಾರ್ಥಗಳ ಅಭಿಷೇಕ ಅವೆಲ್ಲ ಇದಾವೆ. ಅದನ್ನೊಂದು ಸ್ಟ್ರೀಮ್ ಲೈನ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಸರಿ ಮಾಡ್ತೀವಿ ಮೇಡಮ್. ಅದಕ್ಕೊಂದು ಅಧಿಕೃತವಾಗಿರೋ ಇರ್ತಾರೆ ಮೇಡಮ್, ಇರ್ತಾರೆ. ಇಲ್ಲೋರು ಇರ್ತಾರೆ, ಇರೋರ್ನು ನಾವು ತೆಗಿಯಕ್ಕಾಗಲ್ಲ. ಅವರು ಅಷ್ಟು ವರ್ಷದಿಂದ ಮಾಡಿರ್ತಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ವರ್ಸಸ್ ಸರ್ಕಾರ ಜಟಾಪಟಿ ಜೋರಾಗಿದೆ. ಮುಜರಾಯಿ ಇಲಾಖೆ ಸುಪರ್ದಿಗೆ ದೇವಸ್ಥಾನ ತಗೊಂಡಿರೋದಕ್ಕೆ ಭಕ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಸರ್ಕಾರ ಆಲ್ರೆಡಿ ಕೆಲಸ ಶುರು ಮಾಡಿದೆ. ಮುಜರಾಯಿ ಇಲಾಖೆಯ ಸಿಬ್ಬಂದಿ ಕಾರ್ಯ ಶುರು ಮಾಡಿದ್ದಾರೆ. ಕೌಂಟರ್ ಬಳಿ ಕೂತು ಸಿಬ್ಬಂದಿ ಟಿಕೆಟ್ ವಿತರಣೆ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ವಿರೋಧದ ನಡುವೆಯೂ ಅಧಿಕಾರಿಗಳು ಸಿಬ್ಬಂದಿಗಳನ್ನು ನೇಮಕ ಮಾಡಿದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ವಿರುದ್ಧ ಭಕ್ತರು ಕೆಂಡಾಮಂಡಲರಾಗಿದ್ದಾರೆ. ಮುಜರಾಯಿ ಇಲಾಖೆ ಇಒ ನಾರಾಯಣ ಸ್ವಾಮಿ ಇಲ್ಲ ಇದು ಸರ್ಕಾರಕ್ಕೆ ಸೇರಿದೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಸರ್ಕಾರ ಈಗಾಗಲೇ ವಶಕ್ಕೆ ತಗೊಂಡಿದ್ದೀವಿ ದೇವಸ್ಥಾನ. ನಿನ್ನೆ ಮಧ್ಯಾಹ್ನನೇ ದೇವಾಲಯದ ಆಡಳಿತವನ್ನ ಸರ್ಕಾರದ ವಶಕ್ಕೆ ತಗೊಂಡಿದ್ದೀವಿ. ಸರ್ಕಾರದ ವತಿಯಿಂದನೇ ನಿರ್ವಹಿಸ್ತಾ ಇದ್ದೀವಿ. ಅವ್ರದ್ದು ಹಸ್ತಕ್ಷೇಪ ಅಂತ ಇರಲ್ಲ, ಸಂಪೂರ್ಣವಾಗಿ ಸರ್ಕಾರದ ವತಿಯಿಂದನೇ ನಡೆಸ್ತೀವಿ. ಅವ್ರಿಗೆ ಇವಾಗ ಏನೇನಿದೆಯೋ ಎಲ್ಲ ಹ್ಯಾಂಡ್ ಓವರ್ ಮಾಡಿ, ಜುವೆಲ್ಸ್ ಆಗಲಿ ಸ್ಥಿರಾಸ್ತಿ ಎಲ್ಲನೂ ಹ್ಯಾಂಡ್ ಓವರ್ ಮಾಡಿ ಅಂತ ಈಗಾಗಲೇ ಒಂದು ನೋಟಿಸ್ ಸಹ ಅವರಿಗೆ ಸರ್ವ್ ಮಾಡಿದ್ದೀವಿ. ಅವರು ಅದನ್ನ ಕೊಟ್ಟಾಗ ನಾವು ಹ್ಯಾಂಡ್ ಓವರ್ ಮಾಡಿಕೊಂಡು ಸಂಪೂರ್ಣವಾಗಿ ನಾವು ಮಾಡ್ತೀವಿ. ಸದ್ಯಕ್ಕೆ ಇದುವರೆಗೂ ನಮ್ಗೇನು ಮಾಹಿತಿ ಇಲ್ಲ ಮೇಡಮ್. ಇಲ್ಲ, ಆತರ ಏನು ಹೇಳಕ್ ಬರಲ್ಲ. ಕಾನೂನು ನಾವು ಹೇಳಕ್ಕಾಗಲ್ಲ. ಇದುವರೆಗೂ ನಮ್ಗೇನು ಕಾನೂನು ಅವರು ಕೇಸ್ ಬಗ್ಗೆ ಆಗಲಿ ಏನಾಗಲಿ ನಮಗೆ ಮಾಹಿತಿ ಇಲ್ಲ ಮೇಡಮ್. ಇವತ್ತಿಗೆ ನಾವು ನೆನ್ನೆ ತಗೊಂಡಿದ್ವಿ. ಇವತ್ತಿಗೆ ತಗೊಂಡಿದ್ದಕ್ಕೆ ಒಂದು ವಿಶೇಷ ದರ್ಶನ ಇದೆ, ಕಾಣಿಕೆ ಕೊಡ್ತಾರೆ, ಉಂಡಿ ಇದೆ, ಇನ್ನು ಸೇವಾರ್ಥಗಳ ಅಭಿಷೇಕ ಅವೆಲ್ಲ ಇದಾವೆ.
ಅದನ್ನೊಂದು ಸ್ಟ್ರೀಮ್ ಲೈನ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಸರಿ ಮಾಡ್ತೀವಿ ಮೇಡಮ್. ಅದಕ್ಕೊಂದು ಅಧಿಕೃತವಾಗಿರೋ ಇರ್ತಾರೆ ಮೇಡಮ್, ಇರ್ತಾರೆ, ಇಲ್ಲೋರು ಇರ್ತಾರೆ, ಇಲ್ಲೋ ಇರೋರ್ನು ನಾವು ತೆಗಿಯಕ್ಕಾಗಲ್ಲ, ಅವರು ಅಷ್ಟು ವರ್ಷದಿಂದ ಮಾಡಿರ್ತಾರೆ. ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ವರ್ಸಸ್ ಸರ್ಕಾರ ಜಟಾಪಟಿ ಜೋರಾಗಿದೆ. ಮುಜರಾಯಿ ಇಲಾಖೆ ಸುಪರ್ದಿಗೆ ದೇವಸ್ಥಾನ ತಗೊಂಡಿರೋದಕ್ಕೆ ಭಕ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಸರ್ಕಾರ ಆಲ್ರೆಡಿ ಕೆಲಸ ಶುರು ಮಾಡಿದೆ. ಮುಜರಾಯಿ ಇಲಾಖೆಯ ಸಿಬ್ಬಂದಿ ಕಾರ್ಯ ಶುರು ಮಾಡಿದ್ದಾರೆ. ಕೌಂಟರ್ ಬಳಿ ಕೂತು ಸಿಬ್ಬಂದಿ ಟಿಕೆಟ್ ವಿತರಣೆ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ವಿರೋಧದ ನಡುವೆಯೂ ಅಧಿಕಾರಿಗಳು ಸಿಬ್ಬಂದಿಗಳನ್ನ ನೇಮಕ ಮಾಡಿದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ವಿರುದ್ಧ ಭಕ್ತರು ಕೆಂಡಾಮಂಡಲರಾಗಿದ್ದಾರೆ. ಮುಜರಾಯಿ ಇಲಾಖೆ ಇಒ ನಾರಾಯಣ ಸ್ವಾಮಿ ಇಲ್ಲ ಇದು ಸರ್ಕಾರಕ್ಕೆ ಸೇರಿದೆ ಅನ್ನೋಂಥ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಸರ್ಕಾರ ಈಗಾಗಲೇ ವಶಕ್ಕೆ ತಗೊಂಡಿದ್ದೀವಿ ದೇವಸ್ಥಾನ. ನಿನ್ನೆ ಮಧ್ಯಾಹ್ನನೇ ದೇವಾಲಯದ ಆಡಳಿತವನ್ನ ಸರ್ಕಾರದ ವಶಕ್ಕೆ ತಗೊಂಡಿದ್ದೀವಿ. ಸರ್ಕಾರದ ವತಿಯಿಂದನೇ ನಿರ್ವಹಿಸ್ತಾ ಇದ್ದೀವಿ. ಅವ್ರದ್ದು ಹಸ್ತಕ್ಷೇಪ ಅಂತ ಇರಲ್ಲ, ಸಂಪೂರ್ಣವಾಗಿ ಸರ್ಕಾರದ ವತಿಯಿಂದನೇ ನಡೆಸ್ತೀವಿ. ಅವ್ರಿಗೆ ಇವಾಗ ಏನೇನಿದೆಯೋ ಎಲ್ಲ ಹ್ಯಾಂಡ್ ಓವರ್ ಮಾಡಿ, ಜುವೆಲ್ಸ್ ಆಗಲಿ, ಸ್ಥಿರಾಸ್ತಿ ಎಲ್ಲಾನು ಹ್ಯಾಂಡ್ ಓವರ್ ಮಾಡಿ ಅಂತ ಈಗಾಗಲೇ ಒಂದು ನೋಟಿಸ್ ಸಹ ಅವರಿಗೆ ಸರ್ವ್ ಮಾಡಿದ್ದೀವಿ. ಅವರು ಅದನ್ನ ಕೊಟ್ಟಾಗ ನಾವು ಹ್ಯಾಂಡ್ ಓವರ್ ಮಾಡಿಕೊಂಡು ಸಂಪೂರ್ಣವಾಗಿ ನಾವು ಮಾಡ್ತೀವಿ. ಸದ್ಯಕ್ಕೆ ಇದುವರೆಗೂ ನಮ್ಗೇನು ಮಾಹಿತಿ ಇಲ್ಲ ಮೇಡಮ್. ಇಲ್ಲ, ಆತರ ಏನು ಹೇಳಕ್ ಬರಲ್ಲ. ಕಾನೂನು ನಾವು ಹೇಳಕ್ಕಾಗಲ್ಲ. ಇದುವರೆಗೂ ನಮ್ಗೇನು ಕಾನೂನು ಅವರು ಕೇಸ್ ಬಗ್ಗೆ ಆಗಲಿ ಏನಾಗಲಿ ನಮಗೆ ಮಾಹಿತಿ ಇಲ್ಲ ಮೇಡಮ್. ಇವತ್ತಿಗೆ ನಾವು ನಿನ್ನೆ ತಗೊಂಡಿದ್ವಿ. ಇವತ್ತಿಗೆ ತಗೊಂಡಿದ್ದಕ್ಕೆ ಒಂದು ವಿಶೇಷ ದರ್ಶನ ಇದೆ, ಕಾಣಿಕೆ ಕೊಡ್ತಾರೆ, ಉಂಡಿ ಇದೆ, ಇನ್ನು ಸೇವಾರ್ಥಗಳ ಅಭಿಷೇಕ ಅವೆಲ್ಲ ಇದಾವೆ. ಅದನ್ನೊಂದು ಸ್ಟ್ರೀಮ್ ಲೈನ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಸರಿ ಮಾಡ್ತೀವಿ ಮೇಡಮ್. ಅದಕ್ಕೊಂದು ಅಧಿಕೃತವಾಗಿರೋ ಇರ್ತಾರೆ ಮೇಡಮ್, ಇರ್ತಾರೆ, ಇಲ್ಲೋರು ಇರ್ತಾರೆ, ಇಲ್ಲೋ ಇರೋರ್ನು ನಾವು ತೆಗಿಯಕ್ಕಾಗಲ್ಲ, ಅವರು ಅಷ್ಟು ವರ್ಷದಿಂದ ಮಾಡಿರ್ತಾರೆ. ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ವರ್ಸಸ್ ಸರ್ಕಾರ ಜಟಾಪಟಿ ಜೋರಾಗಿದೆ. ಮುಜರಾಯಿ ಇಲಾಖೆ ಸುಪರ್ದಿಗೆ ದೇವಸ್ಥಾನ ತಗೊಂಡಿರೋದಕ್ಕೆ ಭಕ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಸರ್ಕಾರ ಆಲ್ರೆಡಿ ಕೆಲಸ ಶುರು ಮಾಡಿದೆ. ಮುಜರಾಯಿ ಇಲಾಖೆಯ ಸಿಬ್ಬಂದಿ ಕಾರ್ಯ ಶುರು ಮಾಡಿದ್ದಾರೆ. ಕೌಂಟರ್ ಬಳಿ ಕೂತು ಸಿಬ್ಬಂದಿ ಟಿಕೆಟ್ ವಿತರಣೆ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ವಿರೋಧದ ನಡುವೆಯೂ ಅಧಿಕಾರಿಗಳು ಸಿಬ್ಬಂದಿಗಳನ್ನ ನೇಮಕ ಮಾಡಿದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ವಿರುದ್ಧ ಭಕ್ತರು ಕೆಂಡಾಮಂಡಲರಾಗಿದ್ದಾರೆ. ಮುಜರಾಯಿ ಇಲಾಖೆ ಇಒ ನಾರಾಯಣ ಸ್ವಾಮಿ ಇಲ್ಲ ಇದು ಸರ್ಕಾರಕ್ಕೆ ಸೇರಿದೆ ಅನ್ನೋಂಥ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಸರ್ಕಾರ ಈಗಾಗಲೇ ವಶಕ್ಕೆ ತಗೊಂಡಿದ್ದೀವಿ ದೇವಸ್ಥಾನ. ನಿನ್ನೆ ಮಧ್ಯಾಹ್ನನೇ ದೇವಾಲಯದ ಆಡಳಿತವನ್ನ ಸರ್ಕಾರದ ವಶಕ್ಕೆ ತಗೊಂಡಿದ್ದೀವಿ. ಸರ್ಕಾರದ ವತಿಯಿಂದನೇ ನಿರ್ವಹಿಸ್ತಾ ಇದ್ದೀವಿ. ಅವ್ರದ್ದು ಹಸ್ತಕ್ಷೇಪ ಅಂತ ಇರಲ್ಲ, ಸಂಪೂರ್ಣವಾಗಿ ಸರ್ಕಾರದ ವತಿಯಿಂದನೇ ನಡೆಸ್ತೀವಿ. ಅವ್ರಿಗೆ ಇವಾಗ ಏನೇನಿದೆಯೋ ಎಲ್ಲ ಹ್ಯಾಂಡ್ ಓವರ್ ಮಾಡಿ, ಜುವೆಲ್ಸ್ ಆಗಲಿ, ಸ್ಥಿರಾಸ್ತಿ ಎಲ್ಲಾನು ಹ್ಯಾಂಡ್ ಓವರ್ ಮಾಡಿ ಅಂತ ಈಗಾಗಲೇ ಒಂದು ನೋಟಿಸ್ ಸಹ ಅವರಿಗೆ ಸರ್ವ್ ಮಾಡಿದ್ದೀವಿ. ಅವರು ಅದನ್ನ ಕೊಟ್ಟಾಗ ನಾವು ಹ್ಯಾಂಡ್ ಓವರ್ ಮಾಡಿಕೊಂಡು ಸಂಪೂರ್ಣವಾಗಿ ನಾವು ಮಾಡ್ತೀವಿ. ಸದ್ಯಕ್ಕೆ ಇದುವರೆಗೂ ನಮ್ಗೇನು ಮಾಹಿತಿ ಇಲ್ಲ ಮೇಡಮ್. ಇಲ್ಲ, ಆತರ ಏನು ಹೇಳಕ್ ಬರಲ್ಲ. ಕಾನೂನು ನಾವು ಹೇಳಕ್ಕಾಗಲ್ಲ. ಇದುವರೆಗೂ ನಮ್ಗೇನು ಕಾನೂನು ಅವರು ಕೇಸ್ ಬಗ್ಗೆ ಆಗಲಿ ಏನಾಗಲಿ ನಮಗೆ ಮಾಹಿತಿ ಇಲ್ಲ ಮೇಡಮ್. ಇವತ್ತಿಗೆ ನಾವು ನಿನ್ನೆ ತಗೊಂಡಿದ್ವಿ. ಇವತ್ತಿಗೆ ತಗೊಂಡಿದ್ದಕ್ಕೆ ಒಂದು ವಿಶೇಷ ದರ್ಶನ ಇದೆ, ಕಾಣಿಕೆ ಕೊಡ್ತಾರೆ, ಉಂಡಿ ಇದೆ, ಇನ್ನು ಸೇವಾರ್ಥಗಳ ಅಭಿಷೇಕ ಅವೆಲ್ಲ ಇದಾವೆ. ಅದನ್ನೊಂದು ಸ್ಟ್ರೀಮ್ ಲೈನ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಸರಿ ಮಾಡ್ತೀವಿ ಮೇಡಮ್. ಅದಕ್ಕೊಂದು ಅಧಿಕೃತವಾಗಿರೋ ಇರ್ತಾರೆ ಮೇಡಮ್, ಇರ್ತಾರೆ, ಇಲ್ಲೋರು ಇರ್ತಾರೆ, ಇಲ್ಲೋ ಇರೋರ್ನು ನಾವು ತೆಗಿಯಕ್ಕಾಗಲ್ಲ, ಅವರು ಅಷ್ಟು ವರ್ಷದಿಂದ ಮಾಡಿರ್ತಾರೆ.